ಬಂಧಿತರನ್ನು ಬಿಡುಗಡೆಗೊಳಿಸಿ ಕರೆದು ಸತ್ಕರಿಸಿ ಗೌರವಿಸಿದನು. ಹಾಗೆಯೇ ಆ ಮಹಾಸಭೆಯನ್ನು ಉದ್ದೇಶಿಸಿ ದಶಗ್ರೀವನು, ಓ ನನ್ನ ಲಂಕಾನಿವಾಸಿಗಳೇ, ಇಷ್ಟು ದಿನ ನಿಮ್ಮೆಲ್ಲರನ್ನು ನೀವು ಆಧರಿಸಿ ವಿಧೇಯತೆಯನ್ನು ಅರ್ಪಿಸಿದಿರಿ ಅಂತಲೇ ಯಥಾಸಾಧ್ಯವಾಗಿ ಪಾಲಿಸಿಕೊಂಡು ಬರಲು ನನಗೆ ಸಾಧ್ಯವಾಯಿತು. ಗತಿಸಿ ಹೋಗಿದ್ದ ದಾನವ ಸಾಮ್ರಾಜ್ಯವು ಉಚ್ಛ್ರಾಯ ಸ್ಥಿತಿಯನ್ನು ಮುಟ್ಟಿ ನಮ್ಮ ದಾನವ ಧ್ವಜವು ಅವಿಚ್ಛಿನ್ನವಾಗಿ ಮುಗಿಲು ಮುಟ್ಟಿ ನರ್ತಿಸುತ್ತಿತ್ತು. ಲೋಕಲೋಕಗಳನ್ನು ಗೆದ್ದು ಲಂಕೆಯೇ ಸರ್ವಶಕ್ತಿಗಳ ನೆಲೆಬೀಡೆಂದು ಹೇಳಿಸಿಕೊಂಡಿತು. ಅಜಭವಾದಿಗಳು ಎಲ್ಲಿ ಪ್ರಾರ್ಥಿಸಿದರಲ್ಲಿ ಬಂದು ಅನುಗ್ರಹವನ್ನು ಬೀರುತ್ತಿದ್ದರು. ದುಃಖವೆಂದರೇನೆಂದು ತಿಳಿಯದ ನಿಮಗೆ ನಿಮ್ಮರಸನಾದ ನಾನೇ ಅತೀವ ವೇದನೆಯನ್ನಿತ್ತೆನು. ನಿಮ್ಮಲ್ಲಿ ಬಹುಮಂದಿಗೆ ನಿಮ್ಮ ನಿಮ್ಮ ಮಕ್ಕಳೋ ಬಂಧುಗಳೋ ಯುದ್ಧದಲ್ಲಿ ಮೈತಿಯನ್ನೈದಿ ಸಹಿಸಲಾರದ ವ್ಯತೆಯಾಗಿರಬಹುದು. ನಾನದನ್ನು ಬಲ್ಲೆನು. ನಮ್ಮ ಸಾಮ್ರಾಜ್ಯದ ಆಧಾರ ಸ್ತಂಭಗಳಂತಿದ್ದ ಪ್ರಹಸ್ತಾದಿ ಮಂತ್ರಿಗಳು ಇಂದಿಲ್ಲ. ಕುಂಭಕರ್ಣ, ಅತಿಕಾಯ, ಮಿತ್ರಜ್ಞರೇ ಮುಂತಾದ ವೀರವೃಂದವು ಕಣ್ಮರೆಯಾಗಿದೆ. ಹೆಚ್ಚೇಕೆ, ನಮ್ಮ ಹಿರಿಯ ಮಗನಾದ ಇಂದ್ರಾರಿಯನ್ನೇ ನಾನು ಕಳೆದುಕೊಂಡವನು. ಯುದ್ಧದ ಬೇಗೆ ನರಿಯದಿದ್ದ ಲಂಕಾನಿವಾಸಿಗಳಿಗೆ ಅದರ ಉರಿಯನ್ನು ಉಣ್ಣಿಸಿದಂತಾಯಿತು. ಮಹಾನುಭಾವರೇ, ಯಾವುದು ಆಗಬಾರದೆಂದು ನಾವೆಲ್ಲರೂ ಹಾರೈಸುತ್ತಿರುವೆವೋ ಅದೇ ಈಗ ಆಗಿ ಹೋಗಿದೆ. ಏನು ಮಾಡಲಿ? ಸೀತಾಪಹಾರವನ್ನು ಮಾಡಬಾರದೆಂದು ನನಗೆ ಬೋಧಿಸಿದವರಿದ್ದರು. ಅವಳನ್ನು ಅಪಹರಿಸಿ ತಂದ ಮೇಲೆಯೂ ಬಿಟ್ಟುಕೊಡುವಂತೆ ಬೋಧಿಸಿದವರಿದ್ದಾರೆ. ರಾಮನ ಕಲಹವು ಶ್ರೇಯಸ್ಕರವಲ್ಲವೆಂದು ಉಪದೇಶಿಸಿದವರಿದ್ದಾರೆ. ಆದರೂ ನಾನು ನನ್ನ ಛಲದಿಂದ ಒಂದು ಅಗಲದಷ್ಟೂ ಕದಲಲಿಲ್ಲ. ಅಂತೆಯೇ ಈಗ ನಡೆಯುತ್ತಿರುವ ಈ ಘೋರ ಸಂಗ್ರಾಮದಲ್ಲಿ ನನ್ನವರೆನಿಸಿದ್ದ ಬಹುಮಂದಿಯನ್ನು ನಾನು ಕಳೆದುಕೊಂಡೆನು. ಅವರೆಲ್ಲರೂ ನನಗಾಗಿಯೇ ಯುದ್ಧ ಮಾಡಿ ಮಡಿದವರು. ಯುದ್ಧದ ಬಯಕೆಯೂ ಅವರಿಗಿರಲಿಲ್ಲ, ಬದುಕುವ ಧೈರ್ಯವೂ ಇರಲಿಲ್ಲ. ಆದರೂ ಕೇವಲ ನನಗಾಗಿ ಹೊಯ್ದಾಡಿ ಸತ್ತರು. ಅವರೆಲ್ಲರಿಗೂ ನಾನು ಋಣಿಯು. ಮಾಡಬಾರದ ಕೆಲಸವನ್ನು ಮಾಡಿಯಾಗಿದೆ, ತೊಡಗಬಾರದ ಯುದ್ಧವನ್ನು ತೊಡಗಿಯೂ ಆಗಿದೆ. ಅದರಲ್ಲಿ ಸಾಯಬಾರದವರು ಸತ್ತೂ ಆಗಿದೆ. ಉಳಿಯಬಾರದ ನಾನು ಮಾತ್ರ ಇನ್ನೂ ಉಳಿದಿದ್ದೇನೆ. ಶ್ರೀರಾಮನ ಕೂಡೆ ಸಂಧಿ ಮಾಡಿಕೊಳ್ಳುವ ಯೋಚನೆಯು ಸರ್ವತಾ ನನಗಿಲ್ಲ, ಅದು ಬೇಕಾಗಿಯೂ ಇಲ್ಲ. ನನ್ನ ತಪ್ಪು ಏನು ಎಷ್ಟು ಎಂಬುದನ್ನು ನಾನು ಪೂರ್ಣವಾಗಿ ಮನಗಂಡಿದ್ದೇನೆ. ಅಂತೆಯೇ ನನ್ನ ಮರಣ ಕಾರಣವನ್ನೂ ತಿಳಿದಿದ್ದೇನೆ. ತಪ್ಪಿಗಾಗಿ ವ್ಯಸನವಾಗುತ್ತದೆ, ಬರುವ ಮರಣಕ್ಕಾಗಿ ಸಂತಸವಾಗುತ್ತದೆ. ದುಃಖಕ್ಕೆ ಇದು ಕಾಲವಲ್ಲ. ನನ್ನ ನೀತಿಯನ್ನು ವಿರೋಧಿಸಿ ನನ್ನನ್ನು ತೊರೆದು ಹೋದ ನಮ್ಮ ವಿಭೀಷಣನಿಗೆ ಶ್ರೀರಾಮನು ಆಶ್ರಯವನ್ನಿತ್ತಿದ್ದಾನೆ. ಮಾತ್ರವಲ್ಲ, ನನ್ನ ಸಂಹಾರಾನಂತರ ಲಂಕೆಯ ಅರಸು ಪಟ್ಟವನ್ನೂ ವಾಗ್ದಾನ ಮಾಡಿದ್ದಾನೆ. ಆದುದರಿಂದ ಲಂಕಾ ನಿವಾಸಿಗಳಾದ ನಿಮಗೆ ಮುಂದೆ ಔತ್ತರೇಯರ ರಾಜ್ಯಭಾರವಾಗುವುದೆಂಬ ಭೀತಿಯು ಸರ್ವಥಾ ಬೇಡ. ರಾಮನು ನಮಗೆ ಶತ್ರುವೇ ಆದರೂ ಆಡಿದ ಮಾತಿಗೆ ತಪ್ಪುವವನಲ್ಲವೆಂಬುದು ನಿಜ. ಅದಕ್ಕಾಗಿಯೇ ಅವನು ವನವಾಸಿಯಾಗಿ ಬಂದವನು. ನಿಮಗೆ ಮುಂದೆ ನಮ್ಮವನೇ ಆದ ವಿಭೀಷಣನು ಅರಸನಾಗುತ್ತಾನೆ. ಅವನು ನಿಜವಾಗಿಯೂ ಧರ್ಮಜ್ಞನು, ದೈವಭಕ್ತನು, ಸದಾಚಾರ ಸಂಪನ್ನನು. ನನಗೂ ಅವನಿಗೂ ತಾತ್ವಿಕವಾದ ಭಿನ್ನಾಭಿಪ್ರಾಯಗಳಲ್ಲದೆ ನಿಜವಾಗಿ ವೈರವಿಲ್ಲ. ಅವನಿಗೆ ಯಾವುದು ಇಷ್ಟವೋ ಅದನ್ನು ಪಡೆಯುವಂತೆ ನಾನೇ ಅವನಿಗೆ ಅವಕಾಶವನ್ನಿತ್ತೇನು. ಅಂತೆಯೇ ಅವನು ಇಲ್ಲಿಂದ ಹೊರಟು ಹೋದನು. ಆದರೇನು, ನಾಳೆಯೋ ನಾಳೆದೆಯೋ ಅವನು ಅರಸನಾಗಿ ಇಲ್ಲಿಗೆ ಬರುತ್ತಾನೆ. ನನ್ನನ್ನು ವಿರೋಧಿಸಿದವನೆಂತಲೂ ಶತ್ರುಪಕ್ಷವನ್ನು ಸೇರಿದವನೆಂತಲೂ ಅವನ ಮೇಲೆ ನೀವಾರೂ ಅಗೌರವವನ್ನು ತೋರಬಾರದು. ನಿಮಗೆ ನಾನು ಅರಸನಾದರೇನು, ನನ್ನ ತಮ್ಮನಾದರೇನು? ಅವನು ಸದ್ಧರ್ಮದಿಂದ ಪ್ರಜಾಪಾಲನೆಯನ್ನು ಮಾಡಬಲ್ಲನು. ನಾನೇ ನನ್ನ ದುರ್ವಾಂಛಿತದ ಫಲವಾಗಿ ಲಂಕೆಯ ಸರ್ವಶಕ್ತಿಯನ್ನು ರಾಮಬಾಣಕ್ಕೆ ಆಹುತಿ ಕೊಟ್ಟದ್ದಲ್ಲದೆ ಅವನಲ್ಲ. ನನಗೆ ಯುದ್ಧದಲ್ಲದೆ ಗತ್ಯಂತರವಿಲ್ಲ. ನಾನು ಅದನ್ನೇ ಬಯಸಿ ಸಿದ್ಧನಾದವನು. ಎಂದಾದರೊಂದು ದಿನ ಸತ್ತೇ ತೀರಬೇಕಾದ ನಾನು ನನ್ನವರು ಮೊದಲೇ ಮಡಿದು ಮಾಡಿದ ಮಾರ್ಗದಲ್ಲೇ ಅಂತೆಯೇ ಸಾಗತಕ್ಕವನು. ನೀವಾರು ಅನ್ಯಥಾ ಭಾವಿಸಬಾರದು.
ಪರದಾರ ವ್ಯಾಮೋಹದಿಂದ ಎಂತಹ ಪ್ರಬಲವಾದ ಸಾಮ್ರಾಜ್ಯವಾದರೂ ನಾಮಾವಶೇಷವಾಗುತ್ತದೆ ಎಂಬುದನ್ನು ಎತ್ತಿ ತೋರಿಸುವ ನಿಮ್ಮ ದಶಕಂದರನ ಪತನವು ಶ್ರೀರಾಮನ ಧರ್ಮೋದ್ಧಾರದ ಮಹಾಕಾರ್ಯಕ್ಕೆ ಸಾಧನವಾಗಿ ಸದ್ಯವೇ ರಂಜಿಸುತ್ತದೆ. ಧನಬಲ, ಜನಬಲ, ವರಬಲ ಮುಂತಾದ ಯಾವುದೇ ಪ್ರಬಲ ಬಲಗಳಿದ್ದರೂ ಧರ್ಮದ ಬಲವಿಲ್ಲದಿದ್ದರೆ ಅದು ಬಹುಕಾಲ ಬಾಳಲಾರದೆಂಬುದನ್ನು ಸುಸ್ಪಷ್ಟವಾಗಿ ಜಗತ್ತು ಕಾಣುವ ಕಾಲವು ಇನ್ನು ಬಹುದೂರದಲ್ಲಿಲ್ಲ. ಆದುದರಿಂದ ಈವರೆಗೆ ನನ್ನ ಆಳ್ವಿಕೆಯಲ್ಲಿದ್ದು ನನ್ನನ್ನು ಬಹುಪ್ರೀತಿಯಿಂದ ಓಲೈಸುತ್ತಿದ್ದ ನಿಮ್ಮೆಲ್ಲರನ್ನು ನಾನು ಅಭಿನಂದಿಸಿ ನನ್ನ ಜೀವನದ ಪೂರ್ಣ ಸಿದ್ಧಿಯನ್ನು ಪರಲೋಕದಲ್ಲಾದರೂ ಪಡೆಯುವ ಕುತೂಹಲದಿಂದ ಸಿದ್ಧನಾಗಲು ನಿಮ್ಮ ಅನುಮತಿಯನ್ನು ಬೇಡಿಕೊಳ್ಳುತ್ತೇನೆ. ಸಂಪ್ರೀತಿಯಿಂದ ನನಗೆ ಅಪ್ಪಣೆಯನ್ನು ನೀಡಿ ನಿಜಭುಜದ ಶಕ್ತಿಯಿಂದಲೇ ಕೈಲಾಸವನ್ನೆತ್ತಿ ಸಂಕೀರ್ತನದಿಂದಲೇ ಶಿವನನ್ನು ಮೆಚ್ಚಿಸಿ ಗಂಡು ಗಲಿಗಳ ಗಂಡನೆಂದು ಈವರೆಗೆ ಮೆರೆದುಕೊಂಡಿರುವ ನಿಮ್ಮ ದಶಮುಖನು ಅಂತೆಯೇ ತನ್ನ ಕೊನೆಯ ಉಸಿರನ್ನೆಳೆಯಬೇಕಾಗಿದೆ. ಬದುಕುವ ಆಸೆಯೂ ನನಗಿಲ್ಲ, ನೀವು ಅದನ್ನು ಬಯಸಬಾರದು. ತ್ರಿಭುವನದಲ್ಲನ ನೆನ್ನಿಸಿಕೊಂಡ ನಿಮ್ಮ ಅರಸನು ಯಾವ ವಿಧದಿಂದಲೂ ತಲ್ಲಣಗೊಳ್ಳದೆ ರುದ್ರದತ್ತವಾದ ಚಂದ್ರಾಸದಿಂದೊಪ್ಪಿ ರಣಕಣವನ್ನು ಹೊಕ್ಕು ಖರಾಂತಕನ ಸರಿಸದಲ್ಲಿ ಸರಿಮಿಗಿಲೆನಿಸಿ ಹೊಯ್ದಾಡಿ ಪೌರುಷದಿಂದಲೇ ಪ್ರಾಣಾರ್ಪಣವನ್ನು ಮಾಡತಕ್ಕವನು. ಓ ಮಹಾನುಭಾವರೇ, ಈವರೆಗೆ ನನ್ನಿಂದ ನಿಮಗೆ ರಾಜಕೀಯವಾಗಿ ಆಗಲಿ ಧಾರ್ಮಿಕವಾಗಿ ಆಗಲಿ ಅಪಚಾರವಾಗಿದ್ದರೆ ನನ್ನನ್ನು ದಯವಿಟ್ಟು ಮನ್ನಿಸಿರಿ. ಲಂಕೇಶ್ವರನು ಲಂಕೇಶ್ವರನಾಗಿಯೇ ಕೊನೆಗೊಳ್ಳುವ ಪುಣ್ಯಮಯ ಪರ್ವಕಾಲವು ಸನ್ನಿಹಿತವಾಗಿದೆ. ನಿಮಗೆಲ್ಲರಿಗೂ ಪರಮಶಿವನ ಅನುಗ್ರಹ ಮಾಡಲಿ ಎಂದು ನುಡಿದು ಕೈಮುಗಿದು ಹೊರಹೊರಟನು. ತುಂಬಿದ್ದ ರಾಜಸಭೆಯು ತಮ್ಮರಸನಿಗಾಗಿ ಒಂದೇ ಸವನೆ ಮರುಗಿತು. ಯಾರೊಬ್ಬರೂ ಮರುಮಾತನ್ನಾಡಲಾರದೆ ಮೌನವಾಗಿದ್ದರು. ವಿ ಎನ್ ಭಾಗವತ್ ಬರಬಳ್ಳಿ.